ನಮಸ್ಕಾರ ವೀಕ್ಷಕ ಮಿತ್ರರಿಗೆಲ್ರಿಗೂ ನಾನು ತಮಗೆ ಇವತ್ತು ತೋರಿಸ್ತಾ ಇರುವಂತಹ ನಿವೇಶನ ಯಶೋಧರ ನಗರ. ಎಲ್ಲಿದೆ ಈ ಯಶೋಧರ ನಗರ ಮೈಸೂರಲ್ಲಿ ಅಂತಂದರೆ, ಮೈಸೂರು SJC ಕಾಲೇಜ್ ಅಥವಾ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಮೇನ್ ರೋಡ್. ಇದು ಟುವರ್ಡ್ಸ್ ಗೋಯಿಂಗ್ ಟು ಬೋಗಾದಿ ರಸ್ತೆ ನೋಡಿ. ಇದು ಈಗ ನೋಡ್ತಾ ಇರುವಂತಹ ಜಾಗ, ದಿಸ್ ಕಮ್ಸ್ ಫ್ರಮ್ SJC ಕಾಲೇಜ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ರಸ್ತೆ. ಇದು ಬೋಗಾದಿ ರಿಂಗ್ ರೋಡ್ಗೆ ಹೋಗುವಂಥ ಜಾಗ ನೋಡಿ. ಬೋಗಾದಿಗೆ ರಿಂಗ್ ರೋಡ್ಗೆ ಹೋಗಿ ಸೇರುವಂಥ ಜಾಗ. ಇಲ್ಲಿಂದ ರಿಂಗ್ ರೋಡ್, ಈ ಸ್ಪಾಟ್ ಏನು ಈ ಯಶೋಧರ ನಗರ ಅಂತ ಹೇಳ್ತಾ ಇದ್ದೀನಿ, ಇಲ್ಲಿಂದ ರಿಂಗ್ ರೋಡ್ ಇಸ್ ಹಾರ್ಡ್ಲಿ ಅಬೌಟ್ 200 to 300 ಮೀಟರ್ಸು. ಇದ್ರ ಮುಂಭಾಗದಲ್ಲಿ ಏನು ಯಶೋಧರ ನಗರ ಅಂತ ಬೋರ್ಡ್ ಇದೆ, ಇದ್ರ ಮುಂಭಾಗದಲ್ಲಿ ಮಾತಾ ಅಮೃತಾನಂದ ಕಾಲೇಜ್ ಇದೆ. ನಾನು ಮೂರನ್ನು ಇನ್ನೊಮ್ಮೆ ಹೇಳ್ತೀನಿ. ಇದು ಯಶೋಧರ ನಗರ ಮೈಸೂರು. ಇದು SJC ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಥವಾ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಕಡೆಯಿಂದ ಇದು ಟುವರ್ಡ್ಸ್ ಬೋಗಾದಿ ರಸ್ತೆಗೆ ಹೋಗ್ಬೇಕಾದ್ರೆ ಬಲಭಾಗಕ್ಕೆ ಇರುವಂತಹ ಯಶೋಧರ ನಗರ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಮಹಾನಗರ ಪಾಲಿಕೆ, ವಾರ್ಡ್ ನಂಬರ್ 44, ಬೋಗಾದಿ 2ನೇ ಹಂತ, ಉತ್ತರ. ಇದು ಲೊಕೇಶನ್. ಎಷ್ಟು ದೂರ ಆಗುತ್ತೆ ಮೈಸೂರು ಸಿಟಿ ಸೆಂಟರಿಂದ? ಇಲ್ಲಿಂದ ಈ ಲೊಕೇಶನ್ನಿಂದ ಮೈಸೂರು, ನಾನು ಪ್ಯಾಲೇಸು ಅಥವಾ ಅರಸು ರೋಡು, ಸಯಾಜಿ ರೋಡು, ಆ ಲೊಕೇಶನ್ಗೆ, ಸಿಟಿ ಸೆಂಟರಿಂದ ಇಲ್ಲಿಗೆ ಈ ಲೊಕೇಶನ್ಗೆ ಅಂದರೆ ಯಶೋಧರ ನಗರಕ್ಕೆ ಬರಲಿಕ್ಕೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತಂದರೆ, ಹಾರ್ಡ್ಲಿ ಅಬೌಟ್ ಇಲ್ಲಿಂದ ಒಂದು 6 ಕಿಲೋಮೀಟ್ರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಸೈಟ್ ಸೇಲ್ಗಿದೆ. ಯಾವ ಸೈಟು ಏನು ಯಾವ ಪ್ರಾಪರ್ಟಿ ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಕ್ಲಿಯರಾಗಿ ಕೊಟ್ಟಿರ್ತೀನಿ. ನೀರಿದೆಯಾ ಈ ಲೊಕೇಶನ್ಲಿ? ಸೈಟ್ ಸೇಲ್ಗಿದೆ ಅಂತಲೋ ಹೇಳಿದ್ರಿ, ಕರೆಕ್ಟು. ನೀರಿದೆಯಾ, ವಾಟರ್ ಸೋರ್ಸ್ ಇದೆಯಾ ಈ ಏರಿಯಾದಲ್ಲಿ ಅಂತ ಭಾಳಷ್ಟು ಜನ ಕೇಳ್ತಾರೆ. ನೀರು ಏರಿಯಾದಲ್ಲಿ ನೀರಿದೆಯಾ, ಯಾವ ವಾಟರ್ ಬಂದರೆ ಕಾವೇರಿ ವಾಟರ್ ಇದೆಯಾ, ಗೌರ್ಮೆಂಟಿಂದ ವಾಟರ್ ಸಪ್ಲೈ ಆಯಿತಾ, ಲೇಔಟಲ್ಲಿ ನೀರು ಸಿಗುತ್ತಾ, ಅಥವಾ ನಾವು ನೀರಿಗೇನು ಸಪ್ರೇಟಾಗಿ ಬೋರ್ವೆಲ್ ಹಾಕ್ಕೋಬೇಕಾ ಅನ್ನೋದೆಲ್ಲ ಪ್ರಶ್ನೆಗಳಿರುತ್ತೆ. ಇಲ್ಲಿಗೆ ಕಬಿನಿ ಕಾವೇರಿ ವಾಟರ್ ಸಪ್ಲೈ ಇದೆ. ಇದ್ರ ಹಿಂಭಾಗದಲ್ಲಿ ಏನು ಈ ಲೇಔಟ್ ಇದೆ, ಈ ಯಶೋಧರ ನಗರ ಅಂತ ಏನಿದೆ, ಇದ್ರ ಹಿಂಭಾಗಕ್ಕೆ ವಿಜಯನಗರ 3ನೇ ಹಂತ ಸಿ ಬ್ಲಾಕ್ ಸಿಗುತ್ತೆ. ಒಂದು ಭಾಗದಲ್ಲಿ ಬೋಗಾದಿ ರೋಡು, ಇನ್ನೊಂದು ಭಾಗದಲ್ಲಿ ಯಶೋಧರ ನಗರ, ಇನ್ನೊಂದು ಭಾಗದಲ್ಲಿ ವಿಜಯನಗರ 3ನೇ ಹಂತ ಇರುವಂತಹ ಈ ಜಾಗ. 30, 40, 30, 40 ಸೈಟು ಸೇಲಿಗಿದೆ. 4ನೇ ಕ್ರಾಸ್, ಮೇನ್ ರೋಡಿಂದ 4ನೇ ಕ್ರಾಸಲ್ಲಿ ಸೈಟ್, ಸೌತ್ ಫೇಸಿಂಗ್ ಸೈಟ್ ಸೇಲ್ಗಿದೆ. ಮನೆ ಕಟ್ಕೋಬೇಕು ನಮಗೆ, ಸ್ಕೂಲ್ಗಳು, ಕಾಲೇಜು, ವಾಟರ್ ಸಪ್ಲೈ, ಕನೆಕ್ಟಿವಿಟಿ ಟು ದ ಮೇನ್ ರೋಡು, ಮೇನ್ ರೋಡಿಂದ ಕನೆಕ್ಟಿವಿಟಿ, ಟಾರ್ ರೋಡ್ ಇರಬೇಕು, ಸ್ವಲ್ಪ ಏರಿಯಾ ಪ್ರಶಾಂತವಾಗಿರಬೇಕು, ಗಲಾಟೆ ಇರಬಾರ್ದು, ಅಕ್ಕಪಕ್ಕದಲ್ಲಿ ಉದ್ಯಾನವನ, ಪಾರ್ಕ್ಗಳಿರಬೇಕು, ಹಾಲು ನೀರು, ದಿನನಿತ್ಯಕ್ಕೆ ಬೇಕಾಗುವಂತಹ ವಸ್ತು ಎಲ್ಲ ನಮಗೆ ಸಿಗುವ ಥರ ಇರಬೇಕು. ಅಕಸ್ಮಾತ್ ಮನೇಲಿ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ, ತಂದೆ ತಾಯಿ ಇರ್ತಾರೆ, ಇಲ್ಲ ಅರ್ನಿಂಗ್ ಫ್ಯಾಮಿಲಿ ಮೆಂಬರ್ಸ್ ಆಚೆ ಹೊಟ್ಟೋದಾಗ ಮನೇಲಿ ಮಕ್ಕಳು ಮತ್ತು ಲೇಡೀಸ್ ಇರ್ತಾರೆ, ಸೇಫ್ಟಿ ಬೇಕಾಗುತ್ತೆ, ಅಕ್ಕಪಕ್ಕದಲ್ಲಿ ಮನೆ ಇರಬೇಕು ಅನ್ನೋರಿಗೆ ಭಾಳ ಚೆನ್ನಾಗಿದೆ ಈ ಏರಿಯಾ. ಸ್ಕೂಲುಗಳು ಯಾವ್ಯಾವುದಿದೆ ಅಂತಂದರೆ, ಇಲ್ಲೇ ಮಾತಾ ಅಮೃತಾನಂದಮಯಿ ಸ್ಕೂಲ್ ಇದೆ, ಇಲ್ಲಿಂದ ನ್ಯಾಷನಲ್ ಪಬ್ಲಿಕ್ ಸ್ಕೂಲು, NPS, ಇದ್ರ ಮುಂದೆ ಪ್ರಗತಿ ಅಂತ ಇದೆ. ರಿಂಗ್ ರೋಡ್ಗೆ ಹಾರ್ಡ್ಲಿ 500 ಮೀಟ್ರು. ಬೆಂಗಳೂರಿಂದ ಮೈಸೂರಲ್ಲಿ ನಾವು ಪ್ರಾಪರ್ಟಿ ನೋಡ್ತಾ ಇದ್ದೀವಿ, ಬೇರೆ ಊರಿಂದ ಬೆಂಗಳೂರು ಕಡೆಯಿಂದ ನಾವು ಪ್ರಾಪರ್ಟಿ ನೋಡ್ತಾ ಇದ್ದೀವಿ ಅನ್ನೋರು ಮೈಸೂರಿಗೆ ಎಂಟ್ರಾದ ತಕ್ಷಣ ಮಣಿಪಾಲ್ ಹಾಸ್ಪಿಟಲ್ ಇದೆ. ಮೈಸೂರಿನ ಹೆಸರಂಥ ಹಾಸ್ಪಿಟ್ಲು ಮೊದಲು ಕೊಲಂಬಿಯಾ ಏಷ್ಯಾ ಅಂತ ಇತ್ತು, ಇವಾಗ ಮಣಿಪಾಲ್ ಹಾಸ್ಪಿಟ್ಲಿಗೆ ಕನ್ವರ್ಟ್ ಆಗಿದೆ. ಅಲ್ಲಿಂದ ಈ ಲೊಕೇಶನ್ ರೈಟ್ ಸೈಡಿಗೆ ತಿರುಗಿ ನೀವು ಅಬೌಟ್ 4.5 to 5 ಕಿಲೋಮೀಟರ್ಸ್ ಬಂದರೆ ನೀವು ಬೋಗಾದಿ ರಿಂಗ್ ರೋಡ್ ಜಂಕ್ಷನಿಗೆ ಬಂದು ಸೇರ್ತೀರಿ. ಅಲ್ಲಿಂದ ಎಡಭಾಗಕ್ಕೆ ತಿರುಗದಲ್ಲಿ ಯಶೋಧರ ನಗರ ಇದೆ. ನಾನು ಎಲ್ಲ ಆಸ್ಪೆಕ್ಟ್ಸಲ್ಲೂ ಈ ಜಾಗನ ಹೇಳಿದ್ದೀನಿ. ಆಸ್ಪೆಕ್ಟ್ ನಂಬರ್ 1 ಯಾವುದು? ಇಮ್ಮಿಡಿಯೇಟಾಗಿ ಮನೆ ಕಟ್ಕೊಳ್ಳಿಕ್ಕೆ ನಿಮ್ಗೆ ಏನೇನು ಬೇಕು ಎಲ್ಲ ಸಿಗುತ್ತೆ. ಸೊ ವಾಟ್ರು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು ಎಲ್ಲ ಇರುವಂಥ ಜಾಗ. ನೆಕ್ಸ್ಟ್ ಸ್ಕೂಲ್ಗಳು, ಕಾಲೇಜು, ಡಾಕ್ಟರ್ ಕ್ಲಿನಿಕ್ಕು ಎಲ್ಲ ಇದೆಯಾ? ಎಸ್, ಅದೂ ಇದೆ. ಸೊ ಇವನ್ ದಟ್ ಇಸ್ ಬಿನ್ ಡನ್. ಸೊ ನೆಕ್ಸ್ಟ್ ಕೇಳುವಂಥದ್ದು ಸೇಫ್ಟಿ. ಮನೆಗಳಿದೆಯಾ ಸುತ್ತಮುತ್ತ, ಕಾಮಾಗಿದೆಯಾ ಏರಿಯಾ? ನಾನು ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ, ತಮಗೆ ಗೊತ್ತಾಗ್ತಿರ್ಬೋದು, ಏನು ಭಾಳಷ್ಟು ಗಲಾಟೆಗಳಿಲ್ಲ, ಭಾಳ ಚೆನ್ನಾಗಿರುವಂತಹ ಏರಿಯಾ. ನೆಕ್ಸ್ಟ್ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮುಡ, ಇದೆಲ್ಲ
ಕಾರ್ಪೊರೇಷನ್ಗೆ ಆಗಲೇ ಹ್ಯಾಂಡ್ ಓವರ್ ಆಗಿರುವಂಥದ್ದು, ನೀರಿದೆ, ದಿನನಿತ್ಯ ಕಸ ತೊಗೊಂಡು ಹೋಗುವಂಥ ವ್ಯವಸ್ಥೆ ಇರುವಂಥ ಏರಿಯಾ. ಮೇನ್ ರೋಡಿಂದ 4ನೇ ಕ್ರಾಸಲ್ಲಿರುವಂಥ ಸೈಟ್ ಇದೆ. ಸೌತ್ ಫೇಸಿಂಗ್ ಸೈಟು 30-40 30-40 ಸೇಲ್ಗಿದೆ. ಸೊ ನಾನು ಈ ವಿಡಿಯೋದಲ್ಲಿ ಐ ಥಿಂಕ್ ಐ ಹ್ಯಾವ್ ಕವರ್ಡ್ ಆಲ್ಮೋಸ್ಟ್ ಆಲ್ ದಿ ಆಸ್ಪೆಕ್ಟ್ಸ್. ರೀಸೇಲ್ ಅಂದರೆ ತೊಗೊಂಡಿರುವಂಥವ್ರು ಮಾರ್ತಾ ಇರುವಂಥದ್ದು. ಭಾಳಷ್ಟು ಜನ ನೀವೇನ ಓನರ್ ಇದ್ರದ್ದು ಅಂತ ಕೇಳ್ತಾರೆ. ಇಲ್ಲ, ನಾವಲ್ಲ, ನಾವು ಮಧ್ಯವರ್ತಿಗಳು ಮಾತ್ರ. ಅಂದರೆ ವಿ ಆರ್ ದಿ ಬ್ರಿಡ್ಜ್ ಬಿಟ್ವೀನ್ ದಿ ಬಯರ್ ಆ್ಯಂಡ್ ದಿ ಸೆಲರ್. ನೋಡಿ, ಈಗ ಬಸ್ ಇದೆಯಾ, ಬಸ್ ಫೆಸಿಲಿಟಿ ಎಕ್ಸಾಕ್ಟ್ಲಿ ಐ ವಾಕ್ಡ್ ಅಬೌಟ್ ಹೌ ಮೆನಿ ಮಿನಿಟ್ಸ್, ಅಬೌಟ್ 3 minutes ನಾವು ಮೇನ್ ರೋಡಿಗೆ ಬಂದಿದ್ದೀವಿ. ಭಾಳ ಚೆನ್ನಾಗಿದೆ ಜಾಗ, ಮೇನ್ ರೋಡು. ನೋಡಿ, ನಂದಿನಿ ಮಿಲ್ಕ್ ಬೂತು ತೋರಿಸ್ತೀನಿ ನಿಮಗೆ. ನಂದಿನಿ ಮಿಲ್ಕ್ ಪಾರ್ಲರ್ ಅಲ್ಲಿದೆ, ಮೇನ್ ರೋಡು. ಬಸ್ ಸ್ಟ್ಯಾಂಡ್ ಇದೇನೆ. ನಾನು ಎಲ್ಲಿ ಯಶೋಧರ ಬಡಾವಣೆ ಬೋರ್ಡ್ ತೋರಿಸ್ದೆ, ಇದೇ ಬಸ್ ಸ್ಟ್ಯಾಂಡು. ಮೈಸೂರು ಬಸ್ ನಿಲ್ದಾಣದಿಂದ ಇಲ್ಲಿಗೆ ಡೈರೆಕ್ಟ್ ಬಸ್ ಸಿಗುತ್ತೆ. ನೋಡಿ, ಯಶೋಧರ ನಗರ ಬಸ್ ಸಿಗುತ್ತೆ. ನೀವು SJC ಕಾಲೇಜ್ ಮೈಸೂರಲ್ಲಿ ಯಾರನ್ನಾರು ಕೇಳ್ಬೋದು, SJC ಕಾಲೇಜು ಸ್ಪೀಚ್ ಆ್ಯಂಡ್ ಹಿಯರಿಂಗು ಎಲ್ಲಿದೆ ಅಂತಂದು ತೋರಿಸ್ಬಿಡ್ತಾರೆ. ನೀವೊಂದು ಆಟೋ ಹತ್ಬಿಟ್ಟು ನಾವು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಹೋಗಬೇಕು, SJC ಕಾಲೇಜ್ಗೆ ಹೋಗಬೇಕು ಅಂದರೂ ಸಹ ನಿಮಗೆ ತೋರಿಸ್ತಾರೆ. ಇಲ್ಲ ಬೋಗಾದಿ ರಿಂಗ್ ರೋಡ್ ಜಂಕ್ಷನ್ ಅಂದರೂ ಯಾರಿಗೆ ಬೇಕಾದ್ರೂ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಇನ್ನೊಮ್ಮೆ ತೋರಿಸ್ತೀನಿ ನೋಡಿ, ಇದೇ ಜಾಗ. ಒಂದು ಭಾಗದಲ್ಲಿ SJC ಕಾಲೇಜು, ಆಮೇಲೆ ಬೋಗಾದಿ ರಿಂಗ್ ರೋಡ್, ಎರಡರ ಮಧ್ಯ ಇರುವಂತಹ ಈ ಲೇಔಟ್. ಯಾವ ಸೈಟು ಸೇಲ್ಗಿದೆ ಅನ್ನೋದು ಹೇಳಿದ್ದೀನಿ. ಆಸಕ್ತರು ಇದೆಲ್ಲ ನೋಡಿ ಇನ್ನೇನಾದ್ರು ನಾನು ಈ ವಿಡಿಯೋ ಲೋನ್ ಆಗುತ್ತಾ, ಖಂಡಿತವಾಗ್ಲೂ ಸೈಟ್ಗಳನ್ನ ತೊಗೊಳ್ಳಿಕ್ಕೆ ಲೋನ್ ಆಗುತ್ತೆ. ಈ ವಿಡಿಯೋ ನೋಡಿ ಸೌತ್ ಫೇಸಿಂಗ್ ಆಗುತ್ತೆ, ನಮಗೆ ತೊಂದರೆ ಇಲ್ಲ. ವಿ ವಾಂಟ್ ಆಲ್ ದೀಸ್ ಫೆಸಿಲಿಟೀಸ್, ಸ್ಕೂಲ್ಸು, ಬಸ್ಸು, ಆಮೇಲಿಂದ ಹಾಸ್ಪಿಟಲ್ಸು, ಡಾಕ್ಟರ್ ಕ್ಲಿನಿಕ್ಸು, ರಿಂಗ್ ರೋಡ್ ಆಕ್ಸೆಸಿಬಿಲಿಟಿ, ಮೇನ್ ರೋಡ್ ಆಕ್ಸೆಸಿಬಿಲಿಟಿ. ಬಟ್ ಇವೆಲ್ಲ ಇದ್ರೂ ಸಹ ಕಾಮಾಗಿದೆ ಏರಿಯಾ. ಇದೆಲ್ಲ ಇದ್ದು ಸೈಟ್ ಬೇಕು ಅಂತ ಇದ್ದಲ್ಲಿ ಮೈಸೂರಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಕ್ಲಿಯರಾಗಿ ನಂಬರ್ನ ಹಾಕಿರ್ತೀನಿ. ಏನು ರೇಟು ಅನ್ನೋದನ್ನು ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಆಸಕ್ತರು ಇದನ್ನು ನೋಡಿ ಇಷ್ಟಪಟ್ಟಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಇದರ ಲೊಕೇಶನ್ ಸಹ ನಾನು ಶೇರ್ ಮಾಡ್ತೀನಿ, ಸೈಟ್ ನಂಬರ್ ಸಹ ಹೇಳ್ತೀವಿ. ಆಸಕ್ತರು ಇದನ್ನು ಬಂದು ನೋಡಿಬಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ಕೊಳ್ಳಬಹುದು. ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು ವೀಕ್ಷಕರೇ. ಸಿಗೋಣ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತೊಗೊಂಡು, ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿಗಳನ್ನ ತೊಗೊಂಡು, ಮನೆ ಕಟ್ಟಕ್ಕೆ ಸೂಕ್ತವಾಗಿರೋ ಜಾಗಗಳನ್ನ ತೊಗೊಂಡು ನಾನು ಮೈಸೂರಿಂದ ಸುಪ್ರೀತಾನಂದ ಸ್ವಾಮಿ ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು, ಬಾಯ್.